अस्सलामु अलैकुम वरहमतुल्लाहि वबरकातुहू. ಗುಡ್ ಈವ್ನಿಂಗ್. ಆಟೋ ರಾಜ ಕನ್ಮಾರ್ ಯೂನಿಯನ್ ಮತ್ತು ಡ್ರ್ಯಾಗನ್ ಕುಡ್ಲ ಕ್ರಿಕೆಟರ್ಸ್ ಮುಡಿಪು ಇದರ ಜಂಟಿ ಆಶ್ರಯದಲ್ಲಿ ನಡೆದಂತಹ ಕ್ರಿಕೆಟ್ ಪಂದ್ಯಾಕೂಟದ ಸಮಾರಂಭದ ವೇದಿಕೆಯಲ್ಲಿರ್ತಕ್ಕಂತಹ ನನ್ನ ಆತ್ಮೀಯರು, ಮುಡಿಪು ಬ್ಲಾಕ್ ಕಾಂಗ್ರೆಸ್ ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರಶಾಂತ್ ಕಾಜವರ್ ಅವರೇ, ಅದೇ ರೀತಿ ಬಿಜೆಪಿ ಮುಖಂಡರಾಗಿರ್ತಕ್ಕಂತಹ ವಿನೀಶ್ ನಾಯಕ್ ಅವರೇ, ಮತ್ತೆ ಇಲ್ಲಿ ಡೆಸಿಗ್ನೇಷನ್ ಹಾಗೆ ಹೇಳಿದ್ರು, ಸರ್ವಧರ್ಮ ಪ್ರೇಮಿ, ಯಾವುದೇ ಪಕ್ಷದಲ್ಲಿದ್ರು ಕೂಡ ಈಗಾಗಲೇ ಕಾಜವರ್ ಅವರು ಹೇಳಿದ್ದಾರೆ. ಅದೇ ರೀತಿ ಆತ್ಮೀಯರಾಗಿರ್ತಕ್ಕಂತಹ ಜಾಹಿರ್ ಅವರೇ, ಹನೀಫ್ ರವರೇ, ಶಫೀಕ್ ರವರೇ, ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಗಣ್ಯರೇ, ಕ್ಷಮಿಸಬೇಕು, ಎಲ್ಲರ ಹೆಸರು ಹೇಳುವಂತಹ ಸಮಯ ಇದಲ್ಲ. ಅದೇ ರೀತಿ ಕ್ರೀಡಾಭಿಮಾನಿಗಳೇ, ಆಟೋ ಚಾಲಕರೇ, ಬಹಳ ಉತ್ತಮವಾದಂತಹ ವ್ಯವಸ್ಥೆಯ ಮೂಲಕ 2 ದಿನ ಕ್ರಿಕೆಟ್ ಪಂದ್ಯಾಕೂಟ ನಡೆಸಿದ್ದೀರಿ. ಎಲ್ಲ ಆಟೋ ಚಾಲಕರು ಒಗ್ಗಟ್ಟಾಗಿ ಸೇರಿಕೊಂಡು ವಿವಿಧ ಪಕ್ಷಗಳ ಮುಖಂಡರನ್ನ, ಅದೇ ರೀತಿ ವಿವಿಧ ಅತಿಥಿಗಳನ್ನ ಇಲ್ಲಿ ಕರೆದು ಜಾತಿ, ಧರ್ಮ, ಮತ ಭೇದ ಭಾವಗಳಿಲ್ಲದೆ ಒಂದು ಉತ್ತಮ ರೀತಿಯ ಸೌಹಾರ್ದಯುತವಾದಂತಹ ನಡೆ ಈ ಒಂದು ಆಟೋ ರಾಜ ಕನ್ಮಾರ್ ಯೂನಿಯನ್ ಇದರ ವತಿಯಿಂದ ನಡೆದಿದೆ. ಆಟೋ ರಾಜ ಕನ್ಮಾರ್ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ. ಯಾಕಂತ ಹೇಳಿದ್ರೆ ಜಾತಿ, ಧರ್ಮ, ಮತ ಇದೆಲ್ಲವನ್ನು ಕೂಡ ಮರೆತು ಎಲ್ಲ ಸಂದರ್ಭದಲ್ಲೂ ಕೂಡ ಜನರ ಸೇವೆ ಮಾಡುವಂತಹ, ಇಲ್ಲಿ ಜಾತಿ, ಧರ್ಮ, ಮತಗಳಿಂದ ಹೆಚ್ಚಾಗಿ ಮಾನವೀಯ ಮೌಲ್ಯಗಳನ್ನು ನಾವು ಹಿಡಿಬೇಕು. ಮಾನವೀಯತೆ ನಮ್ಮ ಜೀವನದ ಒಂದು ಭಾಗವಾಗಬೇಕು ಅನ್ನುವಂತಹ ನೆಲೆಯಲ್ಲಿ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮಗಳು. ಇಲ್ಲಿ ಒಂದು ಫ್ಲೆಕ್ಸ್ ಅನ್ನು ಹಾಕಿದ್ದಾರೆ. ಸುಮಾರು 52 ಲಕ್ಷ ರೂಪಾಯಿಯನ್ನ ಸಮಾಜ ಸೇವೆಗಾಗಿ ಈ ಒಂದು ಚಾಲಕರು ತಾವು ದುಡಿದಂತಹ ಆ ಒಂದು ದುಡ್ಡಿನಿಂದ, ಅದೇ ರೀತಿ ದಾನಿಗಳಿಂದ ಸಂಗ್ರಹಿಸಿದ ಮೊತ್ತವನ್ನ ಸಮಾಜಕ್ಕೆ ನೀಡುವಂತಹ ಕೆಲಸ ಮಾಡ್ತಾ ಇದ್ದೀರಾ. ಅದೇ ರೀತಿ ಈ ಒಂದು ಕ್ರೀಡೆಯ ಮೂಲಕ ನಮ್ಮ ಪರಸ್ಪರ ಬಾಂಧವ್ಯವನ್ನ, ಅದೇ ರೀತಿ ಸೌಹಾರ್ದತೆಯನ್ನ ಹೆಚ್ಚಿಸುವಂತಹ ಕೆಲಸವನ್ನ ಇವತ್ತು ಆಟೋ ರಾಜ ಕನ್ಮಾರ್ ಮಾಡ್ತಾ ಇರತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ನಮ್ಮಂತಹ ರಾಜಕಾರಣಿಗಳು ನಿಮ್ಮ ಜೊತೆ ಬಂದು ಸೇರುವಂತದ್ದು, ಬಹಳ ಬೆಂಬಲವನ್ನ ನೀಡುವಂತದ್ದು, ನಿಮಗೆ ಪ್ರೋತ್ಸಾಹ ನೀಡಿದಂತಾಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಸೌಹಾರ್ದಯುತವಾದಂತಹ ಒಂದು ಬದುಕುವ ಮೂಲಕ ಮಾನವೀಯ ಧರ್ಮವೇ ದೊಡ್ಡದು ಅನ್ನುವುದನ್ನ ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಇರೋಣ ಅನ್ನುವಂತಹ ಸಂದೇಶದೊಂದಿಗೆ ನಿಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತದೆ. ಯಾವುದೇ ವಿಧದ ಸಹಾಯ ಸಹಕರಣೆಗೆ, ನಿಮ್ಮ ಸಮಾಜ ಸೇವೆಗೆ ಅಥವಾ ಕ್ರೀಡೆಗೆ ಬೇಕಾದಂತಹ ಎಲ್ಲ ಪ್ರೋತ್ಸಾಹ ನಮ್ಮ ಪಕ್ಷದ ವತಿಯಿಂದ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಗೆದ್ದಂತಹ ಬೇಂಕೆ ತಂಡಕ್ಕೆ ವಿಶೇಷವಾದಂತಹ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿದಂತಹ ಯಾವುದೇ ಸ್ಪರ್ಧೆಯಲ್ಲಿ ಗೆಲುವು ಅನ್ನುವುದಕ್ಕಿಂತ ನಮ್ಮ ಭಾಗವಹಿಸುವಿಕೆ ಬಹಳ ಪ್ರಾಮುಖ್ಯವಾಗುತ್ತದೆ. ಆದ್ದರಿಂದ ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿದಂತಹ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ಹಾಗೂ ಈ ಒಂದು ಕ್ರಿಕೆಟ್ ತಂಡಕ್ಕೆ ವಿಶೇಷವಾದಂತಹ ಅಭಿನಂದನೆಯನ್ನ ಸಲ್ಲಿಸುತ್ತಾ ನನ್ನ ಮಾತನ್ನ ಮುಕ್ತಾಯಗೊಳಿಸುತ್ತೇನೆ. ಜೈ ಇಂಡಿಯಾ.